ಪ್ರತಿ ಬಾರಿ ಮತದಾನ ಆದಂತ ಟೈಮ್ ನಲ್ಲೂ ಕೂಡ ಸಾಕಷ್ಟು ವಿಶೇಷತೆಗಳಿರುತ್ತೆ. ಅದ್ರ ಜೊತೆಗೆ ಸಾಕಷ್ಟು ಜನ ಸಾವನ್ನಪ್ತಾರೆ ತಮ್ಮ ಹಕ್ಕನ್ನ ಚಲಾಯಿಸಿ ಕೂಡ. ಸೊ ಈ ಬಾರಿ ಮತದಾನ ಅಂದ್ರೆ ಇವತ್ತಿನ ಮತದಾನ ಪ್ರಕ್ರಿಯೆಯಲ್ಲೂ ಕೂಡ ಅಂತದ್ದೇ ಕೆಲವೊಂದಿಷ್ಟು ಘಟನೆಗಳು ಆಗಿದೆ. ಮತ ಚಲಾಯಿಸಿದ ಬಳಿಕ ಮಹಿಳೆ ಸಾವನ್ನಪ್ಪಿದ್ದಾರೆ. ಮಹಾದೇವಪ್ಪ ಸಿಂದಖೇಡ ಅಂತ 55 ವರ್ಷ ಇವರು. ಸೊ ಇವರು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ ಮೇಲೆ ಸಾವನ್ನಪ್ಪಿದ್ದಾರೆ. ಘಟನೆ ನಡೆದಿರೋದು ವಿಜಯಪುರ ಜಿಲ್ಲೆ ಇಂಡಿಯಾ ಐರ ಸಂಘದಲ್ಲಿ ಘಟನೆ ಆಗಿದೆ. ಮತದಾನವನ್ನ ಮಾಡಿ ಹೊರಗಡೆ ಬಂದಿದ್ದಾರೆ ಈ ಮಹಿಳೆ. ಹೊರಗಡೆ ಬಂದ ತಕ್ಷಣ ಕುಸ್ತು ಬಿದ್ದುಬಿಟ್ಟಿದ್ದಾರೆ. ಕೂಡಲೇ ಆಸ್ಪತ್ರೆಗೆ ಸ್ಥಳೀಯರು ಅವರನ್ನ ಕರ್ಕೊಂಡು ಹೋಗಿದ್ದಾರೆ. ಈಗಾಗಲೇ ಮೃತಪಟ್ಟಿದ್ದಾರೆ ಅಂತ ವೈದ್ಯರು ಅಧಿಕೃತವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಆಗಿರೋದು ಈ ಘಟನೆ. ದುರದೃಷ್ಟ ಅಂದ್ರೆ ಈ ಮಹಿಳೆ ಓಟನ್ನ ಹಾಕಿ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದ ತಕ್ಷಣ ಕುಸ್ತು ಬಿದ್ದಿದ್ದಾರೆ. ಸೊ ಇಮಿಡಿಯೇಟ್ ಆಗಿ ಸ್ಥಳೀಯರು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೂ ಕೂಡ ಅಲ್ಲಿ ಸಾಧ್ಯವಾಗಿಲ್ಲ. ವೈದ್ಯರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಈ ಮಹಿಳೆ ಸಾವನ್ನಪ್ಪಿದ್ದಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಮಹೇಶ್. ಆಕ್ಚುಲ್ ಆಗಿ ಏನಾಗಿದಂತೆ? 55 ವರ್ಷ ಸಡನ್ ಆಗಿ ಅಲ್ಲಿ ಕೊಲ್ಯಾಪ್ಸ್ ಆಗಿದ್ದಾರೆ. ಡಾಕ್ಟರ್ ಏನ್ ಮಾಹಿತಿ ಕೊಟ್ಟಿದ್ದಾರೆ? ಶರ್ಮಿತಾ, ಈ ಒಂದು ಘಟನೆ ಇದೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಐರ್ಸಂಗ್ ಗ್ರಾಮದಲ್ಲಿ ನಡೆದಿದೆ. ಮಹಾದೇವಪ್ಪ ಸಿಂದಖೇಡ್ ಅಂತ ಹೇಳಿ 50 ವರ್ಷದ ಮಹಿಳೆ ಏನಿದ್ದಾರೆ ಅವರು ಓಟ್ ಹಾಕಕ್ ಬರ್ತಾರೆ. ಅವರು ತಮ್ಮ ಹಕ್ಕನ್ನು ಚಲಾಯಿಸಿ ಹೊರಗೆ ಬಂದ ತಕ್ಷಣ ಕುಸಿದ್ ಬೀಳ್ತಾರೆ. ಕುಸಿದ್ ಬಿದ್ದ ತಕ್ಷಣ ಅಲ್ಲಿ ಏನ್ ಜನ ಸೇರಿದ್ರು ಅವರು ಆ ಮಹಿಳೆನ ಇಂಡಿ ಆಸ್ಪತ್ರೆ ತೆಗೆದುಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ಆ ಮಹಿಳೆ ಸಾವಿಗೀಡಾದ ಅಂತ ಹೇಳಿ ವೈದ್ಯರು ತಿಳಿಸಿದ್ದಾರೆ. ಈ ಒಂದು ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಆದ್ರೆ ಈಗ ಬಿರು ಬಿಸಿಲೇನಿದೆ, ಈ ಬಿಸಿಲಿನ ಬೇಗ ಇರ್ಬೋದು, ಮತ್ತೆ ಆ ಮಹಿಳೆಗೆ ಇನ್ನೇನಾದ್ರೂ ಕಾಯಿಲೆ ಏನಿತ್ತ, ಈ ಒಂದು ಕಾರಣದಿಂದ ಅವಳು ಸಾವನ್ನಪ್ಪಿದ್ದಾಳೆ ಎಂಬುದನ್ನ ಈ ವೈದ್ಯರು ಇನ್ಮೇಲೆ ಅಷ್ಟೇ ಖಚಿತಪಡಿಸಬೇಕಾಗಿದೆ. ಒಟ್ಟಾರೆಯಾಗಿ ಮಹಿಳೆ ತನ್ನ ಹಕ್ಕನ್ನು ಚಲಾಯಿಸಿದ ನಂತರ ವಿಧಿವಶರಾಗಿದ್ದು ಈ ಭಾಗದಲ್ಲಿ ಮತ್ತೆ ಆ ಮಹಿಳೆ ಕುಟುಂಬಸ್ಥರಲ್ಲಿ ಸಾಕಷ್ಟು ದುಃಖವನ್ನು ತಂದಿದೆ. ಶರ್ಮಿತಾ, ಅಂದ್ರೆ ಪ್ರೈಮರಿಯಾಗೂ ಏನು ಮಾಹಿತಿ ಸಿಕ್ಕಿಲ್ವಾ? ಅಂದ್ರೆ ಅವ್ರ ಜೊತೆಗೆ ಯಾರು ಬಂದಿದ್ರು, ಮೊದಲೇ ಏನಾದ್ರೂ ಹೆಲ್ತ್ ಸಮಸ್ಯೆ ಅವ್ರಿಗೆ ಇತ್ತಾ? ಸೊ ಈ ಬಗ್ಗೆ ಏನು ಅಪ್ಡೇಟ್ ಸಿಕ್ಕಿಲ್ಲ ಹಂಗಾದ್ರೆ? ಇಲ್ಲ ಶರ್ಮಿತಾ, ಈ ಘಟನೆ ನಡೆದಾಗ ಮಹಿಳೆ ಒಬ್ಬರೇ ಇದ್ರು. ಅವರು ಓಟ್ ಹಾಕಿ ಬಂದ್ಮೇಲೆ ಕುಸಿದು ಬಿದ್ದಿದ್ದಾರೆ. ಆಮೇಲೆ ಜನರು ಆ ಮಹಿಳೆಯನ್ನ ಸರ್ಕಾರಿ ಆಸ್ಪತ್ರೆಗೆ ತೆಗೆದುಕೊಂಡೋಗಿದ್ದಾರೆ. ಆದ್ರೆ ಈ ಕುರಿತು ಪೊಲೀಸರು ಇನ್ನಷ್ಟೇ ತನಿಖೆ ನಡೆಸಿ ಈ ಮಹಿಳೆಗೆ ಏನಾದ್ರು ಕಾಯಿಲೆ ಇತ್ತ, ಬೇರೆ ಏನಾದ್ರು ಕಾರಣ ಇದೆ ಎಂಬುದನ್ನ ತನಿಖೆಯ ನಂತರ ಮಾಹಿತಿ ಸಿಗಲಿದೆ. ಶರ್ಮಿತಾ, ಫೈನ್. ಅಂದ್ರೆ ಸ್ಥಳೀಯರು ಏನ್ ಹೇಳ್ತಿದ್ದಾರೆ? ಸಡನ್ ಆಗಿ ಅಲ್ಲಿ ಕೊಲ್ಯಾಪ್ಸ್ ಆದ್ರೂ ಬಹುಶಃ ಹಾರ್ಟಿಗೆ ಸಂಬಂಧಪಟ್ಟಂತೆ ಏನಾದ್ರು ಪ್ರಾಬ್ಲಮ್ ಆಗಿರ್ಬೋದಾ? ಸ್ಥಳೀಯರು ಏನ್ ಮಾತಾಡ್ಕೊಳ್ತಿದ್ದಾರೆ ಮಹೇಶ್ ಅಲ್ಲಿ? ಶರ್ಮಿತಾ, ಸ್ಥಳೀಯರಂದ್ರೆ ಈಗ ಆರಂಭದಲ್ಲಿ ಅವಳೇನ್ ಮತ ಹಾಕಿ ಬಂದು ಕುಸಿದು ಬಿದ್ಲು. ಅವಾಗೇನ್ ಜನ ಅನ್ಕೊಂಡ್ರು ಇಲ್ಲ ಬಿಸಿಲು ಬೇಗ ಜಾಸ್ತಿ ಇದೆ, ಇದರಿಂದ ತಲೆ ಸುತ್ತ ಬಂದು ಬಿದ್ದಿರ್ಬೋದು ಅಂತ ಅನ್ಕೊಂಡ್ರು. ಆದ್ರೂ ಆ ಮಹಿಳೆಯನ್ನ ಪ್ರಾಥಮಿಕವಾಗಿ ಉಪಚರಿಸಿ ಅವಳನ್ನ ಪ್ರಜ್ಞೆಗೆ ತರೋ ಪ್ರಯತ್ನ ಮಾಡಿದ್ರು. ಆದ್ರೆ ಆಗ್ಲಿಲ್ಲ. ನಂತರ ಈ ಮಹಿಳೆಗೆ ಏನಾದ್ರು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಥವಾ ಬೇರೆ ಏನಾದ್ರು ಮೂರ್ಛೆ ಹೋಗಿರ್ಬೋದು ಅಂತ ತಿಳ್ಕೊಂಡ್ರು. ಚರ್ಚೆ ಅಷ್ಟಲ್ದೇನೆ ಅಲ್ಲಿ ಏನೊಂದು ವೆಹಿಕಲ್ ತರಿಸಿ ಆ ವೆಹಿಕಲ್ ಅಲ್ಲಿ ಆ ಮಹಿಳೆಯನ್ನ ಆಸ್ಪತ್ರೆಗೆ ಸಾಗಿಸಿದ್ರು. ಆ ಜನರು ಕೂಡ ಈ ಒಂದು ಮತ ಹಾಕಕ್ಕೆ ಏನು ಬಂದಿರೋ ಅವರು ಕೂಡ ಈ ಒಂದು ಘಟನೆಯಿಂದ ಅವಾಕ ಅಂದ್ರೆ ಅಚ್ಚರಿ ಅಷ್ಟೇ ಅಲ್ಲ ಆಘಾತ ಕೂಡ ಗೊಂಡಿದ್ದಾರೆ. ಈ ಒಂದು ಘಟನೆ ನಡೆಯಬಾರ್ದಿತ್ತು, ನಡೆದೋಗಿದೆ. ಆದ್ರೂ ಮಹಿಳೆ ತಾನು ಸಾಯೋಕ್ ಮುಂಚೆ ಹಕ್ಕು ಚಲಾಯಿಸಿದಳಲ್ಲ, ಇದು ಆಕೆ ಪ್ರಜಾಪ್ರಭುತ್ವಕ್ಕೆ ಮತ್ತು ಹಕ್ಕು ಚಲಾಯಿಸುವ ಮೂಲಕ ಇತರಿಗೆ ಮಾದರಿಯಾಗಿದೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇದು ವಿಜಯಪುರದಲ್ಲಿ ಆಗಿರುವಂತ ಘಟನೆ. ತಮ್ಮ ಹಕ್ಕನ್ನ ಚಲಾಯಿಸಿ ಮಹಿಳೆ ಆ ಬೂತ್ನಿಂದ ಹೊರಗಡೆ ಬಂದಿದ್ದಾರೆ. ಮತಗಟ್ಟೆಯಿಂದ ಹೊರಗಡೆ ಬರ್ತಾ ಇದ್ದಂತೆ ಮಹಾದೇವಪ್ಪ ಸಿಂದಖೇಡ ಅಂತ 55 ವರ್ಷ ಇವರಿಗೆ ಮಹಿಳೆಗೆ. ಸೊ ಸಡನ್ ಆಗಿ ಕೊಲ್ಯಾಪ್ಸ್ ಆಗಿದ್ದಾರೆ, ಅಲ್ಲೇ ಕುಸ್ತು ಬಿದ್ದಿದ್ದಾರೆ. ಇಮಿಡಿಯೇಟ್ ಆಗಿ ಸ್ಥಳೀಯರು ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಬಟ್ ಡಾಕ್ಟರ್ ಅಲ್ಲಿ ಹೇಳಿದ್ದಾರೆ ಅಧಿಕೃತವಾಗಿ ಈ ಮಹಿಳೆ ಸಾವನ್ನಪ್ಪಿದ್ದಾರೆ ಅಂತ. ಇವರಿಗೆ ಏನಾದ್ರೂ ಮುಂಚೆನೆ ಅನಾರೋಗ್ಯ ಸಮಸ್ಯೆ ಇತ್ತಾ ಅಥವಾ ಯಾರು ಇವ್ರ ಜೊತೆಗೆ ಬಂದಿದ್ರಲ್ಲಿ, ಏನಾದ್ರೂ ಹಾರ್ಟಿಗೆ ಸಂಬಂಧಪಟ್ಟಂತೆ ಮೊದಲೇನಾದ್ರೂ ಇಶ್ಯೂಸ್ ಇತ್ತಾ, ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ. ಆದ್ರೆ ತಮ್ಮ ಹಕ್ಕನ್ನ ಚಲಾಯಿಸಿದ ಮೇಲೆ ಮಹಾದೇವಪ್ಪ ಸಿಂದಖೇಡ ಅವರು ಸಾವನ್ನಪ್ಪಿದ್ದಾರೆ. ವಿಜಯಪುರ ಜಿಲ್ಲೆ ಇಂಡಿಯಾ ಐರ ಸಂಘದಲ್ಲಿ